ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ತನ್ನ ಎಲ್ಲ ಗ್ರಾಹಕರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಕೊಟ್ಟಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮೂಲಕ ಸೇವೆಗಳನ್ನ ಪಡಿತಾ ಇರುವಂತಹ ಎಲ್ಲ ನೌಕರರಿಗೆ ಮತ್ತೊಂದು ಹೊಸ ಅಪ್ಡೇಟ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಬಿಗ್ ಅಪ್ಡೇಟ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ತನ್ನ ನೂತನ EPFO 3.0 ಹೊಸ ವೆಬ್ಸೈಟ್ ಮತ್ತು ಆ್ಯಪ್ ಅನ್ನ ಲಾಂಚ್ಗೆ ಸಂಬಂಧಪಟ್ಟಂತೆ ಇವತ್ತು ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಅದರ ಬಗ್ಗೆ ತಮಗೆ ಸುದೀರ್ಘವಾದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ EPFO 3.0 ವೆಬ್ಸೈಟ್ ಯಾವ ರೀತಿ ಕಾರ್ಯನಿರ್ವಹಿಸಲಿದೆ, ಸೊ ಇದರಿಂದ ಗ್ರಾಹಕರಿಗೆ, ನೌಕರಸ್ಥರಿಗೆ ಯಾವ ರೀತಿ ಸಹಾಯವಾಗಲಿದೆ, ಅದರಲ್ಲೂ ಕೂಡ ಪಿಂಚಣಿದಾರರಿಗೆ ಯಾವ ರೀತಿ ಇದರಿಂದ ಸಹಾಯವಾಗಲಿದೆ, ಸೊ ಯಾವಾಗಿನಿಂದ ಇದನ್ನ ಪ್ರಾರಂಭ ಮಾಡಲಿದ್ದಾರೆ, ಯಾವ ರೀತಿ ತಾವು ವೆಬ್ಸೈಟ್ ಲಿಂಕ್ ಏನಿರುತ್ತೆ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಸರ್ಕಾರಿ ನೌಕರಾಗಿರ್ಬೋದು ಅಥವಾ ಖಾಸಗಿ ನೌಕರ ಅಥವಾ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮೂಲಕ ಅನೇಕ ರೀತಿಯಾದಂತಹ ಲಾಭವನ್ನ ಪಡಿತಾ ಇದ್ದಾರೆ. ಯಾರೆಲ್ಲ PF ಹಣವನ್ನ ಕಟ್ತಾ ಇದ್ದು, ಸೊ PF ಯೋಜನೆಗೆ ಸಂಬಂಧಪಟ್ಟಂತಹ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಈಗ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮುಂದಾಗಿದ್ದು ತನ್ನ ಹೊಸ EPFO 3.0 ಹೊಸ ವೆಬ್ಸೈಟ್ ಅನ್ನ ಈಗ ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದೆ ಸ್ನೇಹಿತರೆ. ಇದನ್ನ ಜೂನ್ ತಿಂಗಳಿನಲ್ಲೇ ಬಿಡುಗಡೆ ಮಾಡಬೇಕಾಗಿತ್ತು, ಬಟ್ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆ ಉಂಟಾಗಿರುವಂತಹ ಕಾರಣಕ್ಕಾಗಿ ಆ ಒಂದು ಬಿಡುಗಡೆ ಮಾಡುವಂತಹ ದಿನಾಂಕವನ್ನ ಮುಂದೆ ಹಾಕಲಾಗಿತ್ತು ಸ್ನೇಹಿತರೆ. ಬಟ್ ಇದೀಗ EPFO 3.0 ಲಾಂಚ್ಗೆ ಸಂಬಂಧಪಟ್ಟಂತೆ ಕ್ಷಣಗಣನೆ ಈಗ ಪ್ರಾರಂಭವಾಗಿದ್ದು, ಯಾವಾಗ ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ EPFO 3.0 ಮೂಲಕ ತಮಗೆ ಯಾವ ರೀತಿ ಸಹಾಯವಾಗಲಿದೆ ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಮೊದಲನೇದಾಗಿ EPFO 3.0 ಮೂಲಕ ಹೊಸದಾಗಿ ಈಗ ನೌಕರಸ್ಥರು ಅನೇಕ ರೀತಿಯಾದಂತಹ ಯೋಜನೆಗಳ ಲಾಭವನ್ನ ಪಡೆಯಬಹುದಾಗಿರುತ್ತೆ ಸ್ನೇಹಿತರೆ. ತಮ್ಮ ಒಂದು PF ಹಣವನ್ನ, PF ಬ್ಯಾಲೆನ್ಸ್ ಅನ್ನ ತಾವು EPF ವೆಬ್ಸೈಟ್ ಮೂಲಕನೇ ಅಥವಾ EPF ಆ್ಯಪ್ ಮೂಲಕನೇ ತಾವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಇನ್ಸ್ಟಂಟ್ ಲೋನ್ ಆಗಿರ್ಬೋದು ಅಥವಾ ಇನ್ಸ್ಟಂಟ್ PF ಮೊತ್ತವನ್ನ ಕೂಡ ತಾವು ವಿಡ್ರಾಲ್ಗೆ ಸಂಬಂಧಪಟ್ಟಂತೆ 55% ರಷ್ಟು PF ಮೊತ್ತವನ್ನ ತಾವು ಇನ್ಸ್ಟಂಟ್ ಆಗಿ ಅದನ್ನ ತಾವು ಒಂದು ಕ್ಲಿಕ್ ಮೂಲಕ ತಾವು ಹಣವನ್ನ ತಮ್ಮ ಒಂದು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಬಹುದು ಸ್ನೇಹಿತರೆ. ಎಷ್ಟು ಹಣ ಇರುತ್ತೆ, ತಮ್ಮ EPF ಬ್ಯಾಲೆನ್ಸ್ ಎಷ್ಟಿರುತ್ತೆ ಅದರ ಒಂದು 50% ಮೊತ್ತವನ್ನು ತಾವು ನೇರವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಹಣವನ್ನ ತಮ್ಮ ಖಾತೆಗೆ ವರ್ಗಾವಣೆ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಹೊಸದಾಗಿ ಈ ಒಂದು EPFO 3.0 ನಲ್ಲಿ ಹೊಸದಾಗಿ ಯಾವ ರೀತಿ ಬ್ಯಾಂಕ್ಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಅದೇ ಮಾದರಿಯಲ್ಲಿಯೂ ಕೂಡ ಇದು ಕಾರ್ಯನಿರ್ವಹಿಸಲಿದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ತಮ್ಮ KYC ಆಗಿರ್ಬೋದು, ಅದರ ಜೊತೆಗೆ ಬ್ಯಾಂಕಿಂಗ್ ಡೀಟೇಲ್ ಆಗಿರ್ಬೋದು, ನೇಮ್ ಕರೆಕ್ಷನ್ ಆಗಿರ್ಬೋದು, ನಾಮಿನಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ಏನಾರ ಮಾಡಿಸೋದಿದ್ರು ತಾವು ಅರ್ಜಿಗಳನ್ನ ಸಲ್ಲಿಸೋದ್ರ ಮೂಲಕ ಕಚೇರಿಗೆ ಅಲೆದಾಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನು ಮುಂದೆ ತಾವು ಈ ಒಂದು ಯೋಜನೆಯ ಲಾಭವನ್ನ ಮೊಬೈಲ್ ನಲ್ಲೇ ಇದನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ EPFO ಯೋಜನೆ ಮೂಲಕ ಸಾಲ ಸೌಲಭ್ಯಕ್ಕೆ ಕೂಡ ತಾವು ಆನ್ಲೈನ್ ಮೂಲಕನೇ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಗೃಹ ಸಾಲಕ್ಕೆ ಸಂಬಂಧಪಟ್ಟಂತೆ ಮನೆ ನಿರ್ಮಾಣ ಸಾಲ ಆಗಿರ್ಬೋದು, ಮನೆ ದುರಸ್ತಿ ಸಾಲ ಆಗಿರ್ಬೋದು, ಈ ರೀತಿ ಅನೇಕ ರೀತಿಯಾದಂತಹ ಯೋಜನೆಯ ಲಾಭವನ್ನ ಕೂಡ ತಾವು ಮೊಬೈಲ್ ಮೂಲಕನೇ ಅದಕ್ಕೆ ತಾವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರುತ್ತೆ ಸ್ನೇಹಿತರೆ. ಬ್ಯಾಲೆನ್ಸ್ ಅನ್ನ ಕೂಡ ತಾವು EPFO ಆ್ಯಪ್ ಮೂಲಕನೇ ತಾವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದರ ಜೊತೆಗೆ ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು, ಪ್ರಧಾನ ಮಂತ್ರಿ ಜೀವನ್ ವಿಮಾ ಯೋಜನೆಯ ಮಾಹಿತಿ ಕೂಡ ತಾವು ಇದರಲ್ಲೇ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸಂಪೂರ್ಣವಾಗಿ ಮೊಬೈಲ್ ಯೂಸರ್ ಫ್ರೆಂಡ್ಲಿ ಆಗಿರುವಂತಹ ಮೊಬೈಲ್ ಆ್ಯಪ್ ಮತ್ತು ವೆಬ್ಸೈಟ್ ಆಗಲಿದ್ದು, ಅತಿ ಶೀಘ್ರದಲ್ಲೇ ಈ ಒಂದು ವೆಬ್ಸೈಟ್ ಅನ್ನ ಕೂಡ ಜಾರಿ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಮುಂದಿನ ತಿಂಗಳು ಈ ಒಂದು ವೆಬ್ಸೈಟ್ ಕೂಡ ಜಾರಿಯಾಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ಕಂತ ತಕ್ಷಣ ತಮಗೆ ಮಾಹಿತಿನ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.